ಏನ್ ಮನಿ ನಂದದ ಅಂತ ಹೇಳಿ ನನಗೆ ಬೆದರಿಕೆ ಹಾಕಾಕತ್ತಾನ್ರಿ ಅವ. ರಾತ್ರಿ ಬಂದ್ ಬೆಟ್ಟ ಹಾಕ್ತಾರಂತ ಬಂದೀನಿ. ನನಗೆ ಹಿಡಿದ ಕೇಸಿಂದ ಪೊಲೀಸರ ಕೈಯಾಗ ಕೊಟ್ಟಾನ್ರಿ ಅವ. ನನಗೆ ಧಮಕಿ ಕೊಡಕತ್ತಾನ. ಪೊಲೀಸರು ಕರ್ಕೊಂಡ್ ಬಂದು ನನಗೆ ಧಮಕಿ ಕೊಡಿಸ್ಯಾನ್ರಿ. ಒಮ್ಮೆ 70 ಕೊಟ್ಟಿನ್ರಿ, ಒಮ್ಮೆ 110 ಕೊಟ್ಟಿನ್ರಿ, ಒಮ್ಮೆ 40 ಕೊಟ್ಟಿನ್ರಿ. ಮೋತೂರಾಮ್ ಚವ್ಹಾಣ್ ರೀ, ಧರ್ಮು ಚೌಹಾಣ್ ನೀ ರೊಕ್ಕ ಕೊಡ್ಲಿಲ್ಲ ನೀನು ಖಲಾಸ್ ಮಾಡ್ತೀನಿ ಅಲ್ಲಕತ್ತಾನ್ರಿ. ನಾ ಎಲ್ಲಿ ಹೋಗ್ಲಿ ನಾನು? ನನಗೆ ಯಾವ ಟೈಮ್ದಾಗ ಏನು ಮಾಡ್ತಾನೆ, ನನಗೆ ಏನಾದ್ರೆ ಅವನೇ ಜವಾಬ್ದಾರಿ. ಇಂದುಮತಿ ಬಸವರಾಜ್ ಜಾಲ್ವಾದಿ. ನಾನು ಬಿಜಾಪುರದಾಗ ಇರ್ತೀನಿ. ಮೊದಲು ಇನಾಮದಾರ್ ಕಾಲನ್ಯಾಗ ಮನೆ ಮಾಡ್ಕೊಂಡು 25 ವರ್ಷ ಕಟ್ಲೆ ಇದ್ದೀನಿ. ಈಗ ಗಂಡನ ನೌಕರಿ, ಗಂಡ ಸತ್ಗಲೆ ಗಂಡನ ನೌಕರಿ ಮಾಡಿದೆ. ಅದು ಬಂದದ್ದು ಮನೆ ದರ್ಗಾದಾಗ ಮನೆ ಕಟ್ಟೀನಿ. ಈ ಮನೆ ಖಾಲಿ ಆತ ಅಂದ ಕೂಡ್ಲೇ ಮೋತೂರಾಮ್ ಚವ್ಹಾಣ ನನಗೆ ಇಂಡಿಯಾಗೆ ಭೇಟಿ ಅದನ್ರಿ. ಇಂಡಿಯಾ ಭೇಟಿಯಾಗ ನಾವು ಮಾತಾಡಕತ್ತಿದ್ದ. ಅಲ್ಲಿ ನಾನು ಮಾತಾಡ್ಕಿಸಿದ್ದೆ. ವಿಶ್ವಾಸ ಗಳಿಸಿ ನನಗೆ ಬಿಜಾಪುರನಾಗಿದ್ದ ಮನೆ, ನನಗೆ ಮನೆ ಇಲ್ಲತ್ತ. ನಾನು ಖಾಲಿ ಮನೆ ಅವ್ನಿಗೆ ಕೊಟ್ಟಿನ್ರಿ ಇರ್ಲಾಕ. ಪುಕ್ಸಟ್ಟಿ ಅದನ್ರಿ. ನಾ ಆರಾಮಿಲ್ಲಾರ್ದಾಗ ನಾನು 30,000 ರೂಪಾಯಿ ಕೊಟ್ಟ ನಾ ಒಂದು ರೊಕ್ಕ ಹೊಳಿ ಕೊಡ್ತೀನಿ. ನನಗೆ ಭಾಳ ತೊಂದ್ರೆ ಮಾಡ್ಯಾನ್ರಿ. ನನಗೆ ಭಾಳ ಜೀವದ ಅಂಜಿಕೆ ಹಾಕ್ಯಾನ. ನನಗೆ ಯಾರೂ ಕೇಳೋರಿಲ್ಲ, ನನಗೆ ಯಾರು ಬಂಧು ಬಳಗಿಲ್ಲ. ನಮ್ಮ ಮೊಮ್ಮಗಳು ಕರ್ಕೊಂಡದೀನಿ. ನನ್ನ ಸೊಸಿ ಸತ್ತೋದ್ಲು. ನಮ್ದೆಲ್ಲ ವೀಕ್ನೆಸ್ ತಿಳ್ಕೊಂಡು ನನಗೆ ಭಾಳ ತ್ರಾಸ ಮಾಡಾಕತ್ತನ್ರಿ ಎಲ್ಲರಿಗೂ. ಒಮ್ಮೆ 80 ಕೊಟ್ಟಿನಿ ಅವಾಗ ನನ್ನ ತ್ರಾಸ್ನಾಗ. ಒಮ್ಮೆ 120 ಕೊಟ್ಟಿನಿ ಲಕ್ಷ. ಆದರೂ ನನಗೆ ಬೆನ್ ಬಿಡೋಲ್ಲ. ನನ್ನ ಹೆಸರ್ಲೆ 108 ಬಾಂಡ್ ಮಾಡ್ಕೊಂಡು ಬಂದು ನನಗೆ ಧಮಕಿ ಕೊಡಕತ್ತಾನ. ಪೊಲೀಸರು ಕರ್ಕೊಂಡ್ಬಂದು ನನಗೆ ಧಮಕಿ ಕೊಡಿಸ್ಯಾನ್ರಿ. ನಾನು ಇದ್ದ ಮನೆ ಬಿಡಪ್ಪ ಅಂತ ಹೇಳಕ್ಕೆ ಹೋಗಿನ್ರಿ ನಮ್ಮ ತಮ್ಮನ ಕರ್ಕೊಂಡು. ಅವ್ನ ನೆರಮನಿ ಅವ, ನಮ್ಮ ಸ್ವಂತ ತಮ್ಮನೂ ಅಲ್ಲ. ಕರ್ಕೊಂಡೋಗಿನಿ. ರಾತ್ರಿ ಆಗ್ತದ, ಮುಂಜಾನೆ ಹೊಲಕ್ಕೆ ಹೋಗ್ತಾರ ಅವರು. ರಾತ್ರಿ ಬಂದು ಬೆಟ್ಟ ಹಾಕ್ತಾರಂತ ಬಂದೀನಿ. ನನಗೆ ಹಿಡಿದ ಕೇಸಿಂದ ಪೊಲೀಸರ ಕೈಯಾಗ ಕೊಟ್ಟಾನ್ರಿ ಅವ. ನನಗೆ ಪೊಲೀಸರೆಲ್ಲರೂ ನನ್ನ ಬಗ್ಗೆ ಅರ್ಥ ಮಾಡಿಕೊಂಡು ನೀ APMC ಪೊಲೀಸ್ ಸ್ಟೇಷನ್ಗೆ ಹೋಗಂದ್ರು. ಹೋಗಿನಿ. ಬಾಯಿಯವರದು ಎಲ್ಲರೂ ನನಗೆ ಹೆಲ್ಪ್ ಮಾಡ್ಯಾರ. ಆದ್ರೆ ನನಗೆ ಪರಿಸ್ಥಿತಿ ಹಿಂಗಾಗ್ಯದ. ಏನು ಮಾಡಲಿ? ನನಗೆ ಯಾರೂ ಇಲ್ಲ. ಅಣ್ತಂಬರು ಅದು ತಾಯಿ ತಂದೆ ಯಾರೂ ಇಲ್ಲ. ಕಡೆಗೆ ನಾನು ಜಯಶ್ರೀ ಮೇಡಮ್ಗೆ ಫೋನ್ ಹಚ್ಚಿದೆ. ಜಯಶ್ರೀ ಮೇಡಮ್ ನನಗೆ ಓಡಿ ಬಂದ್ಲು. ನನಗೆ ಸಾಯಿ ಹೊಡಿತೀನಿ ಅಂತ ಅಂಜಿಕೆ ಹಾಕಕತ್ತ. ನನ್ನ ಯಾರಿಗೆ ಹೇಳ್ರಿ? ನಾ ಎಲ್ಲಿ ಹೋಗ್ಲಿ? ಮೊಮ್ಮಗಳು ಕರ್ಕೊಂಡು. ನನಗೆ ಯಾರೂ ಇಲ್ಲ. ಒಂದು ಮಗಳದ ಮುಂಬೈಗೆ ಲಗ್ನ ಮಾಡಿಕೊಟ್ಟಿನಿ. ನನಗೆ ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ. ದಿನ ಒಂದಕ್ಕೂ ಬಾಂಡ್ ತೊಗೊಂಬರ್ಲಕತ್ತಾನ. ನಂದು ಡೂಪ್ಲಿಕೇಟ್ ಸಹಿ ಮಾಡ್ಯಾನ. ನನಗೆ ಬ್ಯಾಂಕ್ ಮೋತೂರಾಮ್ ಚವ್ಹಾಣ್ ರೀ, ಧರ್ಮು ಚವ್ಹಾಣ್ ದೇವ್ರ ಇದು ರೀ, ಸೋಮದೇರ್ ಹಟ್ಟಿಯವರು. ಹೌದ್ರಿ? ನೋಡ್ರಿ, ನಾ ಭಾಷಣ ಮಾಡೋದ್ ನೋಡಿ ಅವ್ರೇ ಬೆನ್ನ ಹತ್ಯಾರಿ. ನನಗ ನಾ ಕೆಲಸ ಮಾಡ್ತೀನಿ ಎಲ್ಲ ನೋಡಿ ಅವ್ರ ಬೆನ್ನ ಹತ್ಯಾರ. ಅವಂದೆಲ್ಲ ನೋಡ್ಕೊಂಡು ನಾವು ಅಲ್ಲಿ ಅಂದೆ. ನಾನು ಮನಿನೂ ಬಿಡು ಅಂದೆ. ಏನ್ ಮನಿ ನಂದದ ಅಂತ ಹೇಳಿ ನನಗೆ ಬೆದರಿಕೆ ಹಾಕಾಕತ್ತಾನ್ರಿ ಅವ. ಜೈ ಜವಾನ್ ಜೈ ಕಿಸಾನ್ ಮೋತೂರಾಮ್ ಧರ್ಮು ಚವ್ಹಾಣ್. ಅವ್ನ ಮನಿ ನಾನು ಇರ್ಲಾಕ್ ಕೊಟ್ಟಿದ್ದೆ. ಅದು ರೈತರ ಸಲಂದ ಮಾಡ್ತೀನಿ ಅಂದ್ಗೆಲ್ಲ ಕೊಟ್ಟಿನಿ. ನಾ ಇಲ್ಲ ಕೊಡ್ತಿದ್ದಿಲ್ಲ. ಅವ ನನಗೆ ಭಾಳ ಮೋಸ ಮಾಡ್ಯಾನ. ನನಗೆ ಭಾಳ ಅಂಜಿಕೆ ಹಾಕ್ಲಕತ್ತಾನ. ಬಾಂಡ್ ಅದು ಮಾಡ್ಲಕತ್ತಾನ. ನಾ ಅವ್ನ ಕಡೆಯಿಂದ 10 ರೂಪಾಯಿ ತೊಗೊಂಡಿಲ್ಲ. ನನಗೆ ಆರಾಮಿಲ್ಲಾರ್ದಾಗ 30,000 ರೂಪಾಯಿ ಕೊಟ್ಟಾನ. ಇದು ಮಾತ್ರ ನಾ ಒಪ್ಕೋತೀನಿ. ಆದ್ರೆ ಉಳ್ಕಿದ ರೊಕ್ಕ ನಾ ಅವ್ನ ಕಡೆ ತೊಗೊಂಡಿಲ್ಲ. ನನ್ನ ಬ್ಯಾಂಕ್ ಅಕೌಂಟು ಇದು ಮಾಡ್ಕೊರಿ. ನಾನು ನೌಕರಿ ಮಾಡೀನಿ, ಅದಟ್ಟು ಮನೆ ಕಟ್ಕೊಂಡಿನಿ, ಅದೀನಿ. ಇವ ಎಲ್ಲ ರೈತರಿಗೆಲ್ಲ ಮೋಸ ಮಾಡ್ಲಕತ್ತಾನ ಅವ ಹೇಳಿ. ನನಗಂತೂ ತ್ರಾಸ ಬಹಳ ಮಾಡ್ಲಕತ್ತಾನ. ನನಗೆ ತಿಳಿಲಿಕ್ಕೆ ಆಗೋಲ್ದು. ನನಗೆ ಅವ್ನಿಗೇನು ಸುಧಾರಿಸೋಲ್ದು. ಇನಾಮದಾರ್ ಕಾಲನಿ ಭಜಂತ್ರಿ ಗಲ್ಲಿ SS ಹೈಸ್ಕೂಲ್ ಹತ್ರ, ಅಲ್ಲಿ 7 ಮಕ್ಕ ತಾಯಿ ಗುಡಿ ಹತ್ರನೇ ಐತ್ರಿ ನಂದು. ಅದು ಜಾಗ ಗೌರ್ಮೆಂಟ್ ಜಾಗದಾಗ ನಾ ಪತ್ರೆ ಹಾಕ್ಕೊಂಡದೀನಿ. ಅದು ನನ್ನ ಗಂಡನ ನಾನು ನೌಕರಿ ಮಾಡಿದ್ಮೇಲೆ ನನ್ನ ರೊಕ್ಕ ಬರೋಣ ಅಲ್ಲಿ ದರ್ಗಾದಾಗ ಮನೆ ಕಟ್ಕೊಂಡಿನಿ. ಖಾಲಿ ಬೀಳೋಣ ನನಗೆ ಕೊಡುವನ ನಾ ಕೊಟ್ಟಿನ್ರಿ. ಅವ್ನ ಕಡೆಯಿಂದ ನಾ ಬಾಡಿಗೆ ಏನೂ ತಿಂದಿಲ್ಲ. ನಾ ಏನೂ ತೊಗೊಂಡಿಲ್ಲ. ಎಲ್ಲ ಬಂದು ಈಗ 6 ತಿಂಗಳಾತವ ಅಲ್ಲಿ ಇದ್ದು. ಆಗ ಬಿಡು ಅಂತ ಹೇಳಿನಿ. ನನಗೆ ಆ ಮನೆ ಸಾಲಾಗ್ಯದಪ್ಪ, ಆ ಮನೆ ಬಾಡಿಗೆ ಕೊಡ್ತೀನಿ, ಇಲ್ಲಿ ಬಂದಿರ್ತೀನಿ, ಬಿಡು ಅಂದಗಲೇ ಇಷ್ಟೆಲ್ಲ ಆಟ ಹುಡ್ಯಾರ ನೋಡ್ರಿ ಅವ. ಬಾಂಡ್ ಮೇಲೆ ಸಹಿ ಹಾಕೋದು. ನಾ ಗೊಳೆ ಮಾಡಿ ಇಟ್ಟಿದ್ದು ರೊಕ್ಕ ಅವ್ನಿಗೆ ಕೊಟ್ಟಿನ್ರಿ. ಈಗ ಬಂದು ಧಮಕಿ ಹಾಕ್ಲಿಕ್ಕೆ ತನ್ನ ಮನೆ ಮುಂದೆ ಬಂದು ಹೆಣ್ಮಕ್ಳು ಕರ್ಕೊಂಡ್ಬಂದು ರೊಕ್ಕ ಕೊಡ್ತೀನಿ ನೀನು ಖಲಾಸ್ ಮಾಡಲಿ ಅಲ್ಲಿಕತ್ತಾನ. ನಾ ಎಲ್ಲಿ ಕೊಡಲಿ? ನಂದೇ ರೊಕ್ಕ ತೊಗೊಂಡನವ. ಉಲ್ಟಾ ನನಗೆ ಬೋಗಸ್ ಸಹಿ ಮಾಡ್ಕೇಸಿಂದ ನನಗೆ ಬಾಂಡ್ ಮೇಲೆ ನೀನೇ ಮಾಡಿದಿ, ನೀನೇ ರೊಕ್ಕ ತೊಗೊಂಡು 6 ಲಕ್ಷ ತೊಗೊಂಡು 12 ಲಕ್ಷ ತೊಗೊಂಡು ನೀನು ಬಿಡುದಿಲ್ಲ, ನೀ ರೊಕ್ಕ ಕೊಡ್ಲಿಲ್ಲ, ನೀನು ಖಲಾಸ್ ಮಾಡ್ತೀನಿ ಅಲ್ಲಕತ್ತಾನ್ರಿ. ನಾ ಎಲ್ಲಿ ಹೋಗ್ಲಿ ನಾನು? ನನಗೆ ಯಾರದಾರತ್ ಹೋಗ್ಲಿ ನಾನು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿನ್ರಿ. ಅವ ಮೊದಲು ಕೊಟ್ಟಾನೆ. ಹಿಂದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾ ಹಾಜರಾಗೀನಿ. SP ಸಾಹೇಬ್ರ ನನ್ನ ಮನೆ ಇಸ್ಕೊಡ್ಸ್ರಿ, ನಾ ಒಬ್ಬಕ್ಕೆ ಇದ್ದೀನಿ, ಪರದೇಶ ಇದ್ದೀನಿ ನಾನು, ನನಗೆ ಯಾರೂ ಇಲ್ಲ, ನಾನು ಕಾಪಾಡ್ರಿ ನೀವು. ನನ್ನ ರೊಕ್ಕ ನಾ ಅಂತೂ 10 ಪೈಸೆ ತೊಗೊಂಡಿಲ್ಲ. ಒಂದು ನನ್ನ ಕಬ್ಜಾ ಬಿಡಿಸ್ಕೊಡ್ರಿ ಮನಿದು. ನನಗೊಂದು ಜರ ಸಾಲ ಆಗ್ಯದ, ಅದು ಮನೆ ಬಾಡಿಗೆ ಕೊಡ್ತೀನಿ, ಪತ್ರೆ ಮನ್ಯಾಗ ಬಂದು ನಾ ಜೀವನ ಮಾಡ್ತೀನಿ ರೀ.
ನನ್ನ ಮನಿ ಬಿಡಿಸ್ಕೊಡ್ರಿ ನಾನು ಕೊಟ್ಟಿನ್ರಿ ಮನಿನೂ ಕೊಟ್ಟಿನಿ ಅಕ್ಕ ಒಮ್ಮೆ 70 ಕೊಟ್ಟಿನ್ರಿ ಒಮ್ಮೆ 110 ಕೊಟ್ಟಿನ್ರಿ ಒಮ್ಮೆ 40 ಕೊಟ್ಟಿನ್ರಿ ಇಷ್ಟು ರೊಕ್ಕ ಕೊಟ್ಟಿನ್ರಿ ಅವಂಗ ಆದ್ರೆ ಅವ ಅದ್ರ ಬಗ್ಗೆ ಮಾತಾಡೋಲ್ಲಂಗೇನ ಅವ ನಾನು 30,000 ಕೊಟ್ಟದ್ದು ಅದು ಒಂದು ನಾ ಬಾಯಿ ಬಿಟ್ಟು ಹೇಳಾಕತ್ತೀನಿ ನಾಲ್ಕು ಉಳ್ಕಿದ ರೊಕ್ಕ ಕೊಟ್ಟಿದ್ದು ನನ್ನ ಬಗ್ಗೆ ನನ್ನ ರೊಕ್ಕದ ಬಗ್ಗೆ ಏನೂ ಹೇಳಿಕ್ ತಯಾರಿಲ್ಲ ಅವನೇ ಕೊಟ್ಟಾನಂತ ಉಲ್ಟಾ ನನ್ನ ಮೇಲೆ ಹೇಳಕತ್ತಾನ್ರಿ ಅವ 12 ಲಕ್ಷ ಡೂಪ್ಲಿಕೇಟ್ ಬಾಂಡ್ ಮಾಡ್ಕೊಂಬರ್ತಾನ ಡೂಪ್ಲಿಕೇಟ್ ಸಹಿ ಮಾಡ್ಕೊಂಬರ್ತಾನ ಅದಂತೂ ನಾ ಸಹಿ ಆ ಹಿಂದಕ್ಕೆ ಮೆಂಬರ್ಶಿಪ್ ಆಗೋ ಮುಂದೆ ಅಲ್ಲಿ ಸಹಿ ಮಾಡೋದು ನೋಡಿ ಆ ಟೈಪ್ ಮಾಡ್ಲಕತ್ತಾನವ ನನ್ನ ಮೇಲೆ ಅಲ್ಟ್ರಾಸಿಟಿ ಹಾಕ್ತಿನ ಧಮ್ಕಿ ಕೊಡ್ಲಕತ್ತಾನ ನನಗೆ ಯಾವ ಟೈಮ್ದಾಗ ಅವ ಜೀವ ಹೊಡಿತಾನೋ ಗೊತ್ತಿಲ್ಲ ನನಗೆ ನಾನು ನನ್ನ ಮಗಳು ಮೊಮ್ಮಗಳು ಇಬ್ಬರೇ ಇರ್ತೀವ್ರಿ ಮನ್ಯಾಗ ರಾತ್ರಿ 11 ಗಂಟೆ 12 ಗಂಟೆಗೆ ಬಂದು ಹೆಣ್ಮಕ್ಳು ಕರ್ಕೊಂಡ್ಬಂದು ಧಮ್ಕಿ ಕೊಡ್ಲಕತ್ತಾನ್ರಿ ಸಾಹೇಬ್ರನ್ನ ಎಲ್ಲಿ ಹೋಗ್ಲಿ ಏನು ಮಾಡಲಿ ಅರ್ಧರಾತ್ರಿ ಬಂದು ನನ್ನ ಜೀವಕ್ಕೆ ಬೆದರಿಕೆ ಅದ ರೀ ನನಗೆ ನ್ಯಾಯ ಸಿಗಲಿ ಅಂದ್ರೆ ನಾ ಮೊಮ್ಮಗಳು ಕರ್ಕೊಂಡು ಊರ್ಲ ಹಾಕೊಂಡು ಸಾಯ್ತೀನಿ ನಾನು ನನಗೆ ಅಂಜಿಕೆ ಹಾಕ್ಲಕತ್ತನ್ರಿ ನನ್ನ ಹಿಂದೆ MLAಗಳು ಅದಾರ MP ಗಳು ಅದಾರ ನಿನ್ನ ಮಧ್ಯರಾತ್ರಿ ಬಂದು ಕ್ಲಾಸ್ ಮಾಡ್ತೀನಿ ಮನೆ ಮುಂದೆ ಹೆಣ್ಮಕ್ಳು ತೊಗೊಂಬಂದು ಹಿಂದೂ ಹೆಣ್ಮಕ್ಳು ಯಾರು ಏನು ಅಂತ ಗೊತ್ತಿಲ್ಲ ತೊಗೊಂಬಂದು ಮನ್ಯಾಗ ಧಾಂದ್ಲಿ ಮನೆ ಮುಂದೆ ಧಾಂದ್ಲಿ ನಡೆಸಿಬಿಟ್ಟಾನ ನನಗೆ ಯಾವ ಟೈಮ್ದಾಗ ಏನು ಮಾಡ್ತಾನೆ ನನಗೆ ಏನಾರಾದ್ರೆ ಅವನೇ ಜವಾಬ್ದಾರಿ ನನಗೆ ಮೋತುರಾಮ ಧರ್ಮ ಚವ್ಹಾಣ್ ಅವರು ನಾ 66 ವರ್ಷ ಹೆಣ್ಮಗಳಿಗೆ ಮುದುಕಿಗೆ ಮೋಸ ಮಾಡ್ಲಿಕ್ಕತ್ತಾರ ಆಮೇಲೆ ನನಗೆ ಇರ್ಲಾಕ ಅಂಜಿಗೆ ಬಂದದ ಮೊಮ್ಮಗಳು ಕರ್ಕೊಂಡು ಆ ಮನ್ಯಾಗ ಇರ್ಬೇಕಾದ್ರೆ ನನಗೆ ಅಂಜಿಗೆ ಬರ್ಲಿಕ್ಕತ್ತದ ನನಗೆ ಏನೇ ಮಾಡಿ ಆ ಮನೆ ಬಿಡಿಸ್ಕೊಡ್ರಿ ನನಗೆ ನಮ್ಮ ರಕ್ಷಣೆ ಕೊಡ್ರಿ ನನಗೆ ಅವನಿಂದ ನನಗೆ ಧೋಕಾ ಅದ